ಈ ದಿನ ಈ GTPL ಕೊಳ್ಳೇಗಾಲದಲ್ಲಿ ಪ್ರಾರಂಭವಾಗಿ 1 ವರ್ಷ ತುಂಬಿ 2ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸುಮಾರು ನಾನು ಒಂದು 6,000 ಕನೆಕ್ಷನ್ನ ಮಾಡಿದ್ದೀನಿ. ಇನ್ನು ಮುಂದೇನೋ ಇಂಪ್ರೂವ್ಮೆಂಟ್ ಮಾಡುವಂಥ ಹಾದಿಯಲ್ಲಿ ಹೋಗ್ತಾಯಿದ್ದೀನಿ. ಮತ್ತು ಅತಿ ಶೀಘ್ರದಲ್ಲಿ ಇಂಟರ್ನೆಟ್ ಕೂಡ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಮ್ಮ GTPL ಕಂಪ್ನಿಯವರು ಬಂದಿದ್ದಾರೆ. ದಯವಿಟ್ಟು ಈಗ ವೇದಿಕೆ ಮೇಲೆ ಮಾನ್ಯ ಚಂದ್ರು ಅವರು ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಮಾನ್ಯ ಚಂದ್ರು ಅವರು ಬಂದು GTPL ಕರ್ನಾಟಕ ಮೇಯ್ನ್ ಡಿಸ್ಟ್ರಿಬ್ಯೂಟರ್ ಅವರು. ಎರಡನೇದಾಗಿ ನಮ್ಮ GTPLನ ಸೇಲ್ಸ್ ಹೆಡ್ ಆದಂತಹ ಬಾಬು ಸರ್ ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರು ಅಂತ ಹೇಳಿ. ಈ GTPL ಸುಮಾರು 5 ವರ್ಷದ ಕೆಳಗಡೆ ಕರ್ನಾಟಕಕ್ಕೆ ಬಂತು. 2021 ಅಕ್ಟೋಬರ್ 21ರಲ್ಲಿ ಈ GTPL ತಂದಿದ್ದೀವಿ. ತಂದಿರೋ ಉದ್ದೇಶ ಇಷ್ಟೇ, ಇಲ್ಲಿ ಭಾಳಷ್ಟು MSOಗಳು ಇದ್ದಾವೆ ಆಲ್ರೆಡಿ ಕರ್ನಾಟಕದಲ್ಲಿ. ಆದರೆ ಒಂದು ಒಳ್ಳೆ ಗುಣಮಟ್ಟದ ಒಳ್ಳೆ ತಾಂತ್ರಿಕತೆ ಇರುವಂಥ ಒಂದು MSOನ ನಾವು ಕರ್ನಾಟಕಕ್ಕೆ ತರಬೇಕು ಅನ್ನೋದು ಭಾಳ ವರ್ಷಗಳ ಪ್ರಯತ್ನದಿಂದ ನಾವು 2021ರಲ್ಲಿ ಇದನ್ನು ತಂದಿದ್ದೀವಿ. ಸುಮಾರು 1 ವರ್ಷಗಳ ಹಿಂದೆ ನಾವು ಕೊಳ್ಳೇಗಾಲಕ್ಕೆ ಬರಬೇಕಾದಾಗ ಭಾಳಷ್ಟು ಅಡೆತಡೆಗಳಿದ್ವು. ಅಡೆತಡೆಗಳು ಯಾವ ಮಟ್ಟಕ್ಕೆ ಅಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಅಡೆತಡೆಗಳಾಯಿತು. ಆದರೆ ನಾನಿವತ್ತು ಈ ಸಂದರ್ಭದಲ್ಲಿ ಒಬ್ಬರನ್ನ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದು ನಮ್ಮ ಮಳ್ಳೂರು ಬಾಬು. ಅವರು ನಮ್ಮ ಜೊತೆ ಗಟ್ಟಿಯಾಗಿ ನಿಂತರು. ಅದು ನಮ್ಮ ಆಜಾದ್ ಜೊತೆಗೆ ಅವರು ಗಟ್ಟಿಯಾಗಿ ಮಳ್ಳೂರು ಬಾಬು ನಿಂತರು. ಅವತ್ತು ಅವರು ನಿಂತಿದ್ದು 700, 800, 900 ಗೊತ್ತಿಲ್ಲ ನನಗೆ ಎಷ್ಟಿತ್ತು ಅವ್ರದ್ದು ಅವತ್ತು ಅಂತ. ಆದರೆ ಇವತ್ತು ಅದು ಬೃಹದಾಕಾರವಾಗಿ ಬೆಳೀತಾ ಇದೆ. GTPL ರಾಯಭಾರಿ ಅಂದರೆ ಕೊಳ್ಳೇಗಾಲಲ್ಲಿ ನಮ್ಮ ಮಳ್ಳೂರು ಬಾಬುನೇ, ಅವರೇ ನಮಗೆ ರಾಯಭಾರಿ GTPLಗೆ. ಹಾಗಾಗಿ ಗಟ್ಟಿಯಾಗಿ ನಿಂತರು ಅವತ್ತು. ಬಟ್ ಅವ್ರಿಗೆ ನಾವು ಒಂದು ಕಮಿಟ್ಮೆಂಟ್ ಕೊಟ್ಟಿದ್ವಿ, ಮಳ್ಳೂರು ಬಾಬು ಅವರೇ ನೀವು ಹಾಕ್ಕೊಳ್ಳಿ, ನೀವು ಒಬ್ಬರೇ ಇದ್ರೂ ಪರವಾಗಿಲ್ಲ, ನೀವು ಎಷ್ಟು ವರ್ಷ ನಮ್ಮ ಜೊತೆಗಿರ್ತೀರಿ ಅಷ್ಟು ವರ್ಷ ನಾವು ನಮ್ಮ ಸರ್ವಿಸ್ನ ಇಲ್ಲಿ ಕೊಡ್ತೀವಿ, ನೀವು ಹಾಕ್ಕೊಳ್ಳಿ ಅಂತ ಹೇಳಿ ಆಜಾದ್ ಮೂಲಕ ಅವ್ರಿಗೆ ಹೇಳಿದ್ವಿ. ಈ ಸಂದರ್ಭದಲ್ಲಿ ನಾನು ಮಳ್ಳೂರು ಬಾಬು ಅವ್ರಿಗೆ ವೇದಿಕೆ ಮೇಲೆ ಕರೆದು ಅವ್ರಿಗೆ ಅಭಿನಂದನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಟೆಕ್ನಾಲಜಿ ಜೊತೆಗೆ ನಾವು ಓಡಲಿಲ್ಲ ಅಂದರೆ ಟೆಕ್ನಾಲಜಿ ಮುಂದೆ ಹೋಗುತ್ತೆ, ಅದು ಯಾರಿಗೂ ಕಾಯೋದಿಲ್ಲ. ಟೆಕ್ನಾಲಜಿ ಅನ್ನೋದು ಇದೆಯಲ್ಲ, ಅದಕ್ಕೆ ಕಣ್ಣಿಲ್ಲ, ಕಿವಿ ಇಲ್ಲ, ಭಾವನೆಗಳಿಲ್ಲ. ಅದು ವಿಶೇಷ ವಸ್ತು, ಅದು ಟೆಕ್ನಾಲಜಿ. ಹಂಗಾಗಿ ಅದು ಯಾರಿಗೂ ಕಾಯೋದಿಲ್ಲ. ಅದು ನಾವೇನಾದರೂ ಅದ್ರ ಜೊತೆಗೆ ಓಡಲಿಲ್ಲ, ಅದನ್ನು ಹಿಂಬಾಲಿಸಲಿಲ್ಲ ಅಂದರೆ ನಮ್ಮ ಜಾಗದಲ್ಲಿ ಇನ್ನೊಬ್ಬರು ಬಂದು ಕುಂತ್ಕೊತಾರೆ. ಇವಾಗ ವಿಶೇಷವಾಗಿ ಇಂಟರ್ನೆಟ್ ಇಂಡಸ್ಟ್ರಿ ಆಗಿರ್ಬೋದು. ಮೊದಲು ನೀವು ಕೇಬಲ್ ಆಪ್ರೇಟ್ರುಗಳಂತ ಬರೀ ಕೇಬಲ್ ಆಪ್ರೇಟ್ರು ಇತ್ತು. ಕೇಬಲ್ ಆಪ್ರೇಟ್ರು ಫೆಟರ್ನಿಟಿ ಅಷ್ಟೇ ಇತ್ತು. ಬರ್ತಾ ಇಂಟರ್ನೆಟ್ ಅವರೆಲ್ಲ ಬಂದರು. ಇಂಟರ್ನೆಟ್ ಅವ್ರು ಯಾರು ಬಂದರು? ಕೇಬಲ್ ಆಪ್ರೇಟ್ರು ಮಾಡಲಿಲ್ಲ. ಇಂಟರ್ನೆಟ್ಗೆ ಹೊಸ ಜನ ಸೃಷ್ಟಿಯಾದರು. ಅವರು ಕೇಬಲ್ ಆಪ್ರೇಟ್ರುಗಳ್ನ ಇವತ್ತಿನ ದಿನದಲ್ಲಿ ಅವರು ಕೇಬಲ್ ಆಪ್ರೇಟ್ರುಗಳ್ನ ಮೀರಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಜಾಗನ ನಿಧಾನವಾಗಿ ಆವರಿಸ್ಕೊತಾ ಇದ್ದಾರೆ ಇಂಟರ್ನೆಟ್ ಆಪ್ರೇಟ್ರುಗಳು. ಹಂಗಾಗಿ ನಾನು ಹೇಳೋದಿಷ್ಟೇ, ಇಂಟರ್ನೆಟ್ನೂ ಕೇಬಲ್ ಜೊತೆಗೆ ನೀವು ಮಾಡ್ಕೊಂಡು ಹೋದರೆ ನಿಮ್ಮ ಉದ್ಯಮ ಏನು ಕಟ್ಟಿ ಬೆಳೆಸಿದ್ದೀರಲ್ಲ, ಭಾಳಷ್ಟು ನಿಮ್ಮದು ದಶಕಗಳ ಹೋರಾಟ, ನಿಮ್ಮ ಹೋರಾಟಕ್ಕೆ ಬೆಲೆ ಬರ್ತದೆ. ಇಲ್ಲಾಂದರೆ ಯಾವತ್ತಾದರೂ ಒಂದಿನ ಇತಿಹಾಸ ಪುಟ ಸೇರ್ಕೊಬೇಕಾಗ್ತದೆ. ಇದನ್ನು ನಾನು ತಮಗೆ ಭಾಳ ಕ್ಲಿಯರಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಒಂದು. ಎರಡನೇದಾಗಿ ನಮ್ಮ GTPL ಇತ್ತೀಚೆಗೆ ಹೊಸ ತಂತ್ರಜ್ಞಾನ, ಹೊಸ ಟೆಕ್ನಾಲಜಿ ಬಂದಿದೆ. ಅದು ತಮಗೆಲ್ಲ ಬಹುಶಃ ಗೊತ್ತಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಡ್ ಆ್ಯಂಡ್ ಇನ್ ದ ಸ್ಕೈ ಅಂತ ಬಂದಿದೆ.
ಅದು ಹೆಡ್ ಎಂಡ್ ಇನ್ ದ ಸ್ಕೈ ವಿಶೇಷತೆ ಏನಂದರೆ, ಅದಕ್ಕೆ ನೀವು ಯಾವ ಐ ಪಿ ಆಗಲಿ, ಯಾವ ಬ್ಯಾಂಡ್ ವಿಡ್ತ್ ಆಗಲಿ, ಯಾವುದು ಏರ್ಟೆಲ್ ಆಗಲಿ, ಜಿಯೋ ಆಗಲಿ, ಮತ್ತೊಂದರಾಗಲಿ ಅದ್ರ ಮೇಲೆ ಅವಲಂಬಿಸೋ ಪ್ರಶ್ನೆ ಬರೋಲ್ಲ. ಅದು ಏನಿದ್ರು ಡೈರೆಕ್ಟ್ ಸ್ಯಾಟಲೈಟ್ ಮುಖಾಂತರ ನಿಮಗೆ ಬರೋದು. ಸ್ಯಾಟಲೈಟ್ ಉಂಟು, ನಮ್ಮ ಒಂದು 12 ಫೀಟ್ ಡಿಶ್ ಇರುತ್ತೆ, ಆ ಡಿಶ್ ಉಂಟು. ನಮ್ಮ ಹೆಡ್ ಎಂಡಿಂದ ಏನು ಅಪ್ಲಿಂಕ್ ಮಾಡ್ತೀವೋ ಆ ಡಿಶ್ಶು ಇಲ್ಲಿ ಡೌನ್ ಲಿಂಕ್ ಮಾಡಿಕೊಂಡು ನಿಮ್ಗೆ ಆ್ಯಸ್ ಇಟ್ ಈಸ್ ಅಲ್ಲಿ ಏನಕ್ಕೆ ಕಳಿಸ್ತೀವೋ ಇಲ್ಲಿ ಅದನ್ನು ಇಳಿಸುತ್ತೆ ಕೆಳಗಡೆ ಅಷ್ಟೇ. 1 ನಿಮಿಷ ಇಂಟರ್ಫರೆನ್ಸ್ ಇರಲ್ಲ, ಒಂದು ಸಮಸ್ಯೆ ಇರಲ್ಲ, ಒಂದು ಫ್ರೀಸಿಂಗ್ ಇರಲ್ಲ, ಒಂದು ಬ್ಯಾಂಡ್ವಿಡ್ತ್ ಚೋಕ್ ಆಗೋದು ಇರಲ್ಲ, ಇನ್ನೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಯಾವುದೂ ಇರಲ್ಲ. ಇದ್ರ ಮಾಡಿರೋ ಇಂದಿನ ಉದ್ದೇಶಗಳು 2 ಇದೆ ಸ್ನೇಹಿತರೆ. ಒಂದು, ಇವತ್ತಿನ ದಿನಕ್ಕೆ ನಾವು ಟೆಲಿಕಾಮ್ ಅಂದರೆ ಯಾರು, ಏರ್ಟೆಲ್ ಇರ್ಬೋದು, ಜಿಯೋ ಇರ್ಬೋದು, ಮತ್ತೊಬ್ಬ ಇರ್ಬೋದು, ಅವ್ರ ಮೇಲೆ ತುಂಬ ಡಿಪೆಂಡೆನ್ಸಿ ಇದೆ ನಮ್ಮದು. ಡಿಪೆಂಡೆನ್ಸಿ ಇದ್ದಾಗ ಅವರು ನಮ್ಮನ್ನು ನಿಧಾನವಾಗಿ ಈ ಇಂಡಸ್ಟ್ರಿಯಿಂದ ಹೊರಗಡೆ ಕಳಿಸೋ ಶಕ್ತಿ ಇರ್ತದೆ ಅವ್ರಿಗೆ. ಆ ಡಿಪೆಂಡೆನ್ಸಿಯಿಂದ ಫಸ್ಟು ನಮ್ಮ ಇಂಡಸ್ಟ್ರಿನ ಹೊರಗಡೆ ತರಬೇಕನ್ನೋ ಉದ್ದೇಶ. ಆಮೇಲೆ ಇನ್ನೊಂದು, ಇವಾಗ ನಾವು ಅಂದ್ಕೊಂಡಷ್ಟು ಚಾನಲ್ ಆಗಲಿ, ಕಂಟೆಂಟ್ ಆಗಲಿ, ಕ್ವಾಲಿಟಿ ಆಗಲಿ ಈ ಬ್ಯಾಂಡ್ ವಿಡ್ತ್ ಆಧಾರದ ಮೇಲೆ ಕೊಡ್ಲಿಕ್ಕೆ ಬರೋಲ್ಲ ನಮಗೆ. ಅದೇ ಸ್ಯಾಟಲೈಟ್ ಆಯ್ತಂದರೆ ನಾವು ಎಷ್ಟೇ ದೊಡ್ಡ ಮಟ್ಟದ ಇದು ಕೊಡ್ಬೋದು. ಇವಾಗ ನೋಡಿ, ನಮ್ಮ ಹಿಟ್ಸಲ್ಲಿ ಸುಮಾರು 700 ಚಾನಲ್ಸ್ ಬರ್ತದೆ ಮುಂದಿನ ದಿನಗಳಲ್ಲಿ. 700ಅಲ್ಲಿ 600 ಸ್ಟ್ಯಾಂಡರ್ಡ್ ಡೆಫಿನಿಷನು, 100 ಇದು HD ಚಾನಲ್ ಸಿಗ್ತದೆ. ಸೊ ಅದರಲ್ಲಿ ಆ ಥರ ಕೊಡಲಿಕ್ಕಾಗಲ್ಲ ನಾವು. ಅದರಲ್ಲಿ ಜಾಸ್ತಿ ಅಂದರೆ 450-500 ಚಾನಲ್ ಕೊಡ್ಬೋದು. ಅದು ಏನೋ ಬ್ಯಾಂಡ್ ವಿಡ್ತನ್ನು ಕಂಪ್ರೆಸ್ ಮಾಡಿ ಕೊಡ್ಬೋದು. ಬ್ಯಾಂಡ್ ವಿಡ್ತು ಒಂದ್ಸಲಿ ಕಂಪ್ರೆಸ್ ಮಾಡಿದ್ಮೇಲೆ ನಿಮಗೆ ವಿಡಿಯೋ ಕ್ವಾಲಿಟಿ ಕಡಿಮೆ ಆಗ್ತದೆ, ಸ್ವಾಭಾವಿಕವಾಗಿ ವಿಡಿಯೋ ಕ್ವಾಲಿಟಿ ಕಡಿಮೆ ಆಗ್ತದೆ. ಸೊ ಹಂಗಾಗಿ ಇದರಿಂದ ಹೊರಗಡೆ ಬರಬೇಕು ಅನ್ನೋ ಉದ್ದೇಶಕ್ಕೆ ಈ ಹಿಟ್ಸನ್ನು ತಂದಿರೋದು. ಹಂಗಾಗಿ ಇದರದ ಉಪಯೋಗ ತಾವೆಲ್ಲ ಮಾಡ್ಕೊಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ನಮ್ಮ ಸಿದ್ಧಾರ್ಥ ಇಂಟರ್ನೆಟ್ ಇದನ್ನು ನೋಡ್ಕೊತಾರೆ, ಅವರು ತಮಗೆ ಇಂಟರ್ನೆಟ್ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ನಾನು ಇನ್ನೇನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಇವಾಗ ಆಲ್ರೆಡಿ ಸಮಯದ ಅಭಾವ ಇದೆ, ನಮ್ಮ ಸ್ನೇಹಿತರೆಲ್ಲ ಮಾತಾಡೋದಿದೆ. ಹಂಗಾಗಿ ಇದರದ್ದು ಉಪಯೋಗ ತಾವು ಮಾಡ್ಕೊಬೇಕು ಅಂತ ಹೇಳಿ ತಮಗೆಲ್ಲರಿಗೂ ಮತ್ತೊಂದು ಟೈಮು ಸ್ವಾಗತ ಮಾಡಿ ತಮಗೆಲ್ಲರಿಗೂ ಅಭಿನಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಕಂಪ್ನಿಯ ಬಗ್ಗೆ ನಿಮಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಂತಹ ಚಂದ್ರು ಸರ್ ಅವರಿಗೆ ಧನ್ಯವಾದಗಳು. ಈಗ ಬಾಬು ಸರ್ ಅವರು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಎಲ್ರಿಗೆ. ನನ್ನ ಹೆಸರು ಬಾಬು ಅಂತ, ಸೇಲ್ಸ್ ಹೆಡ್ ಕರ್ನಾಟಕಗೆ GDPL ನಿರ್ವಹಿಸ್ತಾ ಇರ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದಿರೋಂಥ ಎಲ್ಲ ಕೇಬಲ್ ವಿತರಕರಿಗೆ ನನ್ನ ನಮಸ್ಕಾರಗಳು. ನಾನು ಜಾಸ್ತಿ ಏನು ಹೇಳಕ್ಕೆ ಹೋಗೋದಿಲ್ಲ, ನನ್ನ 2 ಮಾತುಗಳನ್ನಲ್ಲಿ ಮುಗಿಸ್ತೇನೆ. ಯಾಕಂದರೆ ನಿಮಗೆ GDPLಗೆ ಸಂಬಂಧಪಟ್ಟಿರೋವಂಥದ್ದು ನಮ್ಮ ಸನ್ಮಾನ್ಯ ಚಂದ್ರು ಅವರು ಎಲ್ಲ ಹೇಳಿರ್ತಾರೆ. ಬಟ್ ಈ GDPL ಅನ್ನೋ ಕಂಪ್ನಿ ಅತಿ ದೊಡ್ಡ ಕಂಪ್ನಿ ಭಾರತದಲ್ಲಿ. ಇಟ್ ಈಸ್ ನಂಬರ್ 1 ಕಂಪ್ನಿ ಇನ್ ಇಂಡಿಯಾ. ಫಸ್ಟು ಭಾರತದಲ್ಲಿ ಮೊದಲನೇ ದೊಡ್ಡ ಕಂಪ್ನಿ. ಇದರಲ್ಲಿ ಸಬ್ಸ್ಕ್ರೈಬರ್ ಬೇಸ್ ನಮ್ಮದು ಬಂದ್ಬಿಟ್ಟು ಆ್ಯಕ್ಚುಲಿ 1 ಕೋಟಿ ಪ್ಲಸ್ ಸಬ್ಸ್ಕ್ರೈಬರ್ ಬೇಸ್ ಇರ್ತಾರೆ. CATVನಲ್ಲಿ, ಕೇಬಲ್ TVನಲ್ಲಿ 30 ಲಕ್ಷ ಕಸ್ಟಮರು ನಮ್ಮದು ಬ್ರಾಡ್ಬ್ಯಾಂಡ್ ಸರ್ವೀಸಸಲ್ಲಿ ಭಾರತದಲ್ಲಿ ಎಲ್ಲ ಫುಲ್ಲು 30 ಲಕ್ಷ ಕಸ್ಟಮರ್ಗಳಿದ್ದಾರೆ. ಈಗ ಕೇಬಲ್ ಆಗಿದೆ ಮತ್ತು OTT ಇದೆ ನಮ್ಮದು. ಆಮೇಲೆ ಬ್ರಾಡ್ಬ್ಯಾಂಡ್ ಈಗ ಲಾಂಚ್ ಮಾಡ್ತಾಯಿದ್ದೀವಿ. ಬ್ರಾಡ್ಬ್ಯಾಂಡಲ್ಲಿ ಕಾಂಬೋ ಆಫರ್ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ಮಾಹಿತಿ ನಮ್ಮ ಸಿದ್ಧಾರ್ಥ ಅವ್ರು ಕೊಡ್ತಾರೆ. ಇದೆಲ್ಲದಕ್ಕಿಂತ ಇವಾಗ ನಾವು ಹೊಸ ತಂತ್ರಜ್ಞಾನ GDPL ಇನ್ಫಿನಿಟಿ, ಇದು ಒಂದು ಹೆಡ್ ಎಂಡ್ ಇನ್ ಸ್ಕೈ ಅಂತ ಹೇಳ್ಬಿಟ್ಟು ಒಂದು ಹೊಸ ತಂತ್ರಜ್ಞಾನವನ್ನು ತಂದಿದ್ದೀವಿ. ಇದು ನಿಮಗೆ ಆ್ಯಕ್ಚುಲಿ ನೀವು ಮೊದಲನೇದಾಗಿ ಫಸ್ಟು ಹೆಡ್ ಎಂಡ್ ನೀವು ಏನು ಮಾಡ್ಕೊಂಡಿದ್ರಲ್ಲ, ಸೇಮ್ ಅದೇ ರೀತಿ ಒಂದು ತಂತ್ರಜ್ಞಾನ ಇದು. ಇದರಲ್ಲಿ ನಿಮಗೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಆಗಲಿ ಮತ್ತು ವಿಳಂಬವಾಗಲಿ ಯಾವುದೂ ಇರೋದಿಲ್ಲ. ಆಮೇಲೆ ಅನ್ಬೀಟಬಲ್ ಸರ್ವಿಸ್ ಇರ್ತದೆ. ಸೊ ದಯವಿಟ್ಟು ಎಲ್ಲರೂ ಇದನ್ನಲ್ಲಿ ಕೈ ಜೋಡಿಸಿ ಸ್ವಲ್ಪ ನಮಗೆ ಸಹಕಾರ ಮಾಡಿ. ನಮ್ಮ ಆಜಾದಿಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡಿ ಇಲ್ಲಿ ಮಾಡಲಿಕ್ಕೆ. ಥ್ಯಾಂಕ್ ಯು. ಸೇಲ್ಸ್ ಮೇನ್ ಹೆಡ್ ಅಂತ ಬಾಬು ಸಾರ್ಗೆ ಧನ್ಯವಾದಗಳು ನನ್ನ ಪರವಾಗಿ ಮತ್ತು ಇಲ್ಲಿರುವಂಥ ಎಲ್ಲ ಕಂಪ್ನಿಯ ಕೇಬಲ್ ಆಪ್ರೇಟರ್ಗಳಿಂದನೂ ಧನ್ಯವಾದಗಳು. ಮುಂದಿನ ಸರದಿ ಮಾನ್ಯ ಸಿದ್ಧಾರ್ಥ ಅವ್ರದ್ದು. ನಮಸ್ಕಾರ ಎಲ್ರಿಗೂ. ನಾನು ಸಿದ್ಧಾರ್ಥ್ ಅಂತ. ನಾನು ಕರ್ನಾಟಕ ಬ್ರಾಡ್ಬ್ಯಾಂಡ್ ಸರ್ವಿಸ್ಗಳನ್ನು ನಾನು ನೋಡ್ಕೊಳ್ತಾ ಇದ್ದೀನಿ. ಸೇಲ್ಸ್ ಮತ್ತು ಆಪ್ರೇಷನ್ಸ್ನಲ್ಲಿದ್ದೀನಿ.
ನಾನೀಗ ಬಂದಿರೋ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಒಂದು ನಿಮ್ಮ ಇನ್ಫಿನಿಟಿ ಲಾಂಚ್ ಆಗಿದೆ, ಅದ್ರ ಜೊತೆಗೆ ಸದ್ಯದಲ್ಲೇ ನಾವು ಇವಾಗ ಬ್ರಾಡ್ಬ್ಯಾಂಡ್ ಮತ್ತು OTT ಸರ್ವಿಸ್ಗಳನ್ನು ಇಲ್ಲಿಗೆ ಇಂಟ್ರಡ್ಯೂಸ್ ಮಾಡಬೇಕಂತ ಇದ್ದೀವಿ. ಸೊ ಮೇಜರ್ಲಿ ನಾವು ಇವಾಗ ಕೊಡ್ತಾ ಇರೋದು 2 ಥರ ಸರ್ವಿಸಸ್ ಇರುತ್ತೆ. ಒಂದು ಬಂದ್ಬಿಟ್ಟು ಓನ್ಲಿ ಬ್ರಾಡ್ಬ್ಯಾಂಡ್ ಸರ್ವಿಸಸ್ ಅಂತ ಹೇಳಿ, ಇಲ್ಲಿ ಆಲ್ರೆಡಿ ಬೇರೆ ಲೈಕ್ ಕೇಬಲ್ ಆಪ್ರೇಟರ್ಸು ಇದ್ದಾರೆ, ಅಪಾರ್ಟ್ ಫ್ರಮ್ GTPL ಬೇರೆಯವರು ಇದ್ದಾರೆ ಅಂತ ಹೇಳಿದ್ರು. ಸೊ ಅವರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ, ಅವರು ಸ್ಟಾರ್ಟ್ ಮಾಡ್ಬೋದು. ದೇರ್ ಈಸ್ ನೋ ಬೌಂಡ್ರಿ ಫಾರ್ ಯಾರು ಬೇಕಾದರೂ ಸ್ಟಾರ್ಟ್ ಮಾಡ್ಕೋಬೋದು. ನಿಮ್ಮದು OLT ಅಥವಾ ನೀವು ಎಕ್ಸಿಸ್ಟಿಂಗ್ ನೀವು ಆಲ್ರೆಡಿ ನಿಮ್ಮ ಬ್ರಾಡ್ಬ್ಯಾಂಡ್ ಸರ್ವಿಸ್ಗಳನ್ನು ಕೊಡ್ತಾ ಇದ್ದರೆ, ಸೊ ನಮ್ಮ ಬ್ರಾಡ್ಬ್ಯಾಂಡ್ ಸರ್ವಿಸ್ಗೆ ನೀವು ಮೂವ್ ಆಗ್ಬೋದು. ಲೈಕ್ ನಾವು ಮೈಗ್ರೇಷನ್ ಮಾಡಿ ಕೊಡ್ತೀವಿ, ನಾವು ಕನೆಕ್ಟಿವಿಟಿ ಕೊಡ್ತೀವಿ. ಒನ್ ಆಫ್ ದ ಲೋಯೆಸ್ಟ್ ಪ್ರೈಸಸ್ ಇರೋದು. ನೀವು ಯಾವುದೇ ಬೇರೆ ISPಗಳಿಗೆ ಕಂಪೇರ್ ಮಾಡಿದರೆ ಲೋಯೆಸ್ಟ್ ಪ್ರೈಸ್ ಇದೆ, ನಿಮಗೂ ರೆವಿನ್ಯೂ ಜಾಸ್ತಿ ಸಿಗುತ್ತೆ, ಪ್ಲಸ್ ಕಂಪ್ನಿ ಕನೆಕ್ಟಿವಿಟಿನೂ ಚೆನ್ನಾಗಿದೆ. ಸೊ 2 ಥರ ನಾನು ಹೇಳಿದ ಪ್ರಕಾರ, ಒಂದು ನಾರ್ಮಲ್ ಬ್ರಾಡ್ಬ್ಯಾಂಡ್ ಸರ್ವಿಸ್ ವಿತ್ OTT, ಇನ್ನೊಂದು ಕಾಂಬೋ ಸರ್ವಿಸಸ್ ಅಂತ ಲಾಂಚ್ ಮಾಡಿದ್ದೀವಿ ಓನ್ಲಿ ಫಾರ್ GTPL ಕೇಬಲ್ ಆಪ್ರೇಟರ್ಸ್ಗೆ. ಸೊ ಮುಖ್ಯವಾಗಿ ಈ ಕಾಂಬೋ ಸರ್ವಿಸ್ಗಳನ್ನು ಲಾಂಚ್ ಮಾಡಿರೋ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ನಮ್ಮ ಕೇಬಲ್ ಆಪ್ರೇಟರ್ ಕನೆಕ್ಟಿವಿಟಿಗಳನ್ನು ಬೇರೆ ಮೇಜರ್ ISPs ಲೈಕ್ ನ್ಯಾಷನಲ್ ISPಗಳು ಆಗಿರೋ ಏರ್ಟೆಲ್ ಆಗಲಿ, ಜಿಯೋ ಆಗಲಿ, ಸೊ ಅಲ್ಲಿಗೆ ಚರ್ನ್ ಆಗ್ತಾ ಇದ್ದಾರೆ ಕಸ್ಟಮರ್ಸ್. ಯಾಕಂದರೆ ಎಲ್ಲದೂ ಕೊಡ್ತಾ ಇದ್ದಾರೆ, ಕೇಬಲ್ ಚಾನಲ್ಸು, ಬ್ರಾಡ್ಬ್ಯಾಂಡು, OTTಸು ಅಂತ ಕೊಡ್ತಾ ಇದ್ದಾರೆ. ಸೊ ಅದಕ್ಕಿಂತ ಬೆಟರ್ ಆಗಿ ಸ್ವಲ್ಪ ಕಮ್ಮಿ ರೇಟ್ನಲ್ಲಿ ಪಾರ್ಟ್ನರ್ಸ್ಗಳಿಗೂ ಹೆಲ್ಪ್ ಆಗೋ ಥರ ಮತ್ತು ಪ್ರೈಸ್ ಪಾಯಿಂಟು ಚೆನ್ನಾಗಿರೋ ಥರ ನಾವು ಲಾಂಚ್ ಮಾಡಿದ್ದೀವಿ. ನಮ್ಮದು ಕೇಬಲ್ ಬಂದ್ಬಿಟ್ಟು ಅಂದರೆ ನಮ್ಮ ಕಾಂಬೋ ಸರ್ವಿಸಸ್ ಬಂದ್ಬಿಟ್ಟು 2 ಪ್ಲ್ಯಾನ್ ಬಿಟ್ಟಿದ್ದೀವಿ ಫಾರ್ ನಿಮ್ಗೆ ಯಾರಿಗೂ ಕನ್ಫ್ಯೂಷನ್ ಆಗಬಾರ್ದು ಅಂತ. 2 ಪ್ಲ್ಯಾನ್, ಒಂದು 50 Mbps, ಇನ್ನೊಂದು 100 Mbps ಪ್ಲ್ಯಾನನ್ನು ಲಾಂಚ್ ಮಾಡಿದ್ದೀವಿ. ಸೊ 50 Mbps ಪ್ಲ್ಯಾನ್ ಬಂದ್ಬಿಟ್ಟು 590 ಇನ್ಕ್ಲೂಡಿಂಗ್ GST ಇರುತ್ತೆ. ಇದರೊಳಗಡೆ ನಿಮಗೆ ಒಂದು ರಾಯಲ್ HD, ಕನ್ನಡ ರಾಯಲ್ HD ಕೊಡ್ತೀವಿ, ಪ್ಲಸ್ 50 Mbps ಪ್ಲ್ಯಾನ್ ಇರುತ್ತೆ. ಸೊ ನೀವು ಸಪ್ರೇಟಾಗಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾರಾದರೂ ಇಂಟರ್ನೆಟ್ ಸರ್ವಿಸಸ್ ಪ್ರೊವೈಡರ್ಸ್ ಇದ್ದರೆ, ಬರೀ 50 Mbpsಗೆ ನೀವು 499 ಪ್ಲಸ್ GST ನೀವು ಆಗ್ತಾರೆ ಅಂದರೆ 590 ರೂಪೀಸ್ ಇರುತ್ತೆ. ಇಲ್ಲಿ ನಾವು ಒಂದು ರಾಯಲ್ HD ನೀವು 300 ರೂಪಾಯಿ 400 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀರಾ, ಆ ಪ್ಯಾಕೇಜ್ ಜೊತೆಗೆ 50 Mbps ಕೊಡ್ತಾ ಇದ್ದೀವಿ. ಇನ್ನೂ ಒಳ್ಳೇದೇನಂತ ಹೇಳಿದರೆ, ಇದ್ರ ಒಳಗಡೆ 590 ರೂಪೀಸಲ್ಲೂ ನಿಮಗೆ ರೆವಿನ್ಯೂ ಶೇರ್ ಬರುತ್ತೆ. ಹೆಚ್ಚು ಕಮ್ಮಿ 200 ರೂಪಾಯಿ ನಿಮಗೆ ರೆವಿನ್ಯೂ ಶೇರ್ ಅಂತ ಹೇಳಿ ಪಾರ್ಟ್ನರ್ಸ್ಗಳಿಗೆ ಕೊಡ್ತಾ ಇದ್ದೀವಿ. ಸೊ ನೆಟ್ ಕಾಸ್ಟ್ ಬಂದುಬಿಟ್ಟು ನಿಮಗೆ 300 ರೂಪಾಯಿ ಆಗಿರುತ್ತೆ. 300 ರೂಪಾಯಿಗೆ ಕೇಬಲ್ TV ಪ್ಲಸ್ಸು ಬ್ರಾಡ್ಬ್ಯಾಂಡ್ ಸರ್ವಿಸ್ಗಳನ್ನು ಕೊಡ್ತಾ ಇದ್ದೀವಿ. ಪ್ಲಸ್ಸು ಇವಾಗ ಹೊಸದಾಗಿ ಲಾಂಚ್ ಮಾಡಿರೋದು ಏನು ಕಾಂಬೋನಲ್ಲಿ, ಇಫ್ ಇನ್ ಕೇಸ್ ಯಾರಾದರೂ ಕಸ್ಟಮರ್ಸ್ ಬಂದುಬಿಟ್ಟು 6 ಮಂತ್ಸ್ಗೆ ಆಪ್ಟ್ ಮಾಡಿಕೊಂಡ್ರೆ, ನಾವೇ ಸೆಟ್ ಆಫ್ ಬಾಕ್ಸ್ಗಳನ್ನು ಪ್ಲಸ್ಸು ಬ್ರಾಡ್ಬ್ಯಾಂಡ್ ONUಗಳನ್ನು ಕಂಪ್ನಿ ಕಡೆಯಿಂದ ಕೊಡ್ತಾ ಇದ್ದೀವಿ. ಯಾವುದೇ ಥರ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ. ಇದ್ರ ಚಾರ್ಜಸ್ ಬಂದುಬಿಟ್ಟು 3300 ರೂಪಾಯಿ ಇದೆ. ನಾನು ಪ್ಲ್ಯಾನ್ಸ್ ಎಲ್ಲ ಶೇರ್ ಮಾಡ್ತೀನಿ, ಒಂದು ಸತಿ ನೋಡಿ ನೀವು. ಸೊ ಇನ್ನೂ ಏನಾದರೂ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಾದರೆ ರಿಗಾರ್ಡಿಂಗ್ ಕನೆಕ್ಟಿವಿಟಿ ರಿಲೇಟೆಡ್ ಏನಾದರೂ ಬೇಕಾದರೆ, ಇಂಡಿವಿಜುವಲಿ ಏನಾದರೂ ಮಾತಾಡಬೇಕಾದ್ರೆ ನಾನು ನಂಬರ್ ಶೇರ್ ಮಾಡಿರ್ತೀನಿ, ಯು ಕ್ಯಾನ್ ಕಾಂಟ್ಯಾಕ್ಟ್. ನಾವಿವಾಗ ಇಲ್ಲಿ ಆಜಾದ್ ಅವ್ರಿಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ, ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ. ಏನಾದರೂ ಸಪ್ರೇಟಾಗಿ ಬೇರೆ ಲೊಕೇಶನ್ಸ್ನಲ್ಲಿ ಏನಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ವಲ್ಪ ಮಧ್ಯದಲ್ಲಿ ನಾನು GTPL ಮಾಡೋದೇ ಬೇಡ ಅಂತ ತೀರ್ಮಾನ ಮಾಡಿದ್ದೆ. ಆಗ ನಾಗೇಶ್ ರೆಡ್ಡಿ ಅವರು ಕೊಳ್ಳೇಗಾಲದಲ್ಲೇ ಬಂದು 2-3 ದಿನ ಇದ್ದು, ಪಾಪ ಅವ್ರ ಮನೆಯವರು ಕೂಡ ಬೈಸ್ಕೊಂಡು ವಿಡಿಯೋ ಕಾಲ್ ಮಾಡಿ ನಾನು ಅವ್ರಿಗೆ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಅವ್ರ ಹೆಂಗಸರಿಗೆ 2-3 ದಿವಸ ಇದ್ದು ನನ್ನ ಬೆಳೆಯೋಕ್ಕೆ ಕಾರಣ ಆಗಿದ್ದಾರೆ. ನಾಗೇಶ್ ರೆಡ್ಡಿ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಕುರಿತು ಮಾತಾಡಬೇಕಂತ ಕೇಳ್ಕೊತೀನಿ. ನನ್ನ ಹೆಸರು ನಾಗೇಶ್ ರೆಡ್ಡಿ ಅಂತ. ನಾನು GTPLಲ್ಲಿ ಸೇಲ್ಸ್ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಚಂದ್ರು ಸಾರು ಮತ್ತು ಬಾಬು ಸಾರು ಎಲ್ಲರೂ GTPL ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈಗ ನಾನೇನು ಹೆಚ್ಚಿಗೆ ಏನು ಕೊಡೋದೇನಿಲ್ಲ. ಈಗ ನಮ್ಮ KCLಯಿಂದ ಮತ್ತು UDCLಯಿಂದ ಆತ್ವೆಯಿಂದ ಎಲ್ಲ MSOಗಳಿಂದ ಆಪ್ರೇಟರ್ ಬಂದಿದ್ದೀರಾ. ಈಗ GTPL ಬಗ್ಗೆ ನಿಮಗೆಲ್ಲರಿಗೂ ಮಾಹಿತಿ ಇದೆ ಅಂತ ತಿಳ್ಕೊತೀನಿ ನಾನು. ನಿಮಗೆ ಮತ್ತೆ ಹೆಚ್ಚಿಗೆ ಏನಾದರೂ ಮಾಹಿತಿ ಬೇಕಾದರೆ ನನ್ನ ನಂಬರು ಅಜಾದ್ ಹತ್ರ ಇದೆ, ನೀವು ಡೈರೆಕ್ಟಾಗಾದರೂ ನನ್ನ ಹತ್ರ ಮೀಟ್ ಮಾಡ್ಬೋದು. ಇಲ್ಲಾಂದರೆ ನಂಗೆ ನಂಬರ್ ಕೊಟ್ಟರೆ ನಾನೇ ಬೇಕಾದ್ರೆ ಬಂದು ನಿಮ್ಮ ಪ್ಲೇಸಲ್ಲಿ ನಿಮ್ಗೆ ಏನಾದರೂ ಡೀಟೇಲ್ಸ್ ಕೊಡ್ತೀನಿ. ಎಲ್ಲ ಕೇಬಲು ಮತ್ತು ಇಟ್ಸ್ ಬಗ್ಗೆ ಮತ್ತು ಬ್ರಾಡ್ಬ್ಯಾಂಡ್ ಬಗ್ಗೆ ಮತ್ತು ಎಲ್ಲ ಮಾಹಿತಿ ಕೊಟ್ಟಂಥ GTPL ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈಗೇನಾದರೂ ನೀವು ಪ್ರಶ್ನೆ ಏನಾದರೂ ಕೇಳಬೇಕು ಅನ್ನೋಗಿದ್ದರೆ ಹೇಳಿ, ಯಾರಾದರೂ ಕೇಳ್ಬೋದು. ಅವರೇ ಹಾಗೂ ಸಿದ್ಧಾರ್ಥ್ ಜಿ ಅವರೇ ಹಾಗೂ ಬಾಬು ಅವರೇ ಹಾಗೂ ನಾಗೇಶ್ ರೆಡ್ಡಿ ಅವರೇ, ಇವರೆಲ್ಲರಿಗೂ ನನ್ನ ಸ್ವಾಗತ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಅಜ್ಜರ್ ಸರ್ ಅವರು ನಮಗೆ ಪರಿಚಯ ಆಗಿ ನಮ್ಮ ನೇಟಿವ್ ಪ್ಲೇಸ್ ಮಸ್ನಾಪುರ
ನಮ್ಮದು 500 ಕಲೆಕ್ಷನ್ ಇತ್ತು. ಇವಾಗ ಏನೋ ಕಾರಣಾಂತರದಿಂದ ಒಂದು 50 ಕಲೆಕ್ಷನ್ ಇದೆ. ನಮ್ಮದು ಈಗ ಆಲ್ರೆಡಿ ಕೇಶವಮೂರ್ತಿ ಅವರಿಂದ ರನ್ನಿಂಗ್ ಇದೆ. ನಮಗೆ ಆಗೋ ಈ ಒಂದು ಸಭೆಗೆ ನಮ್ಮ ಸ್ನೇಹಿತರಾದಂಥ ಬಾಬು ಅವರು ಗಂಗೋಡಿ ಇವರು ಕೂಡ ಆಗಮಿಸಿದ್ದಾರೆ. ಹಾಗೂ ಪಕ್ಕದ ಗ್ರಾಮದ ಲೋಕೇಶ್ ಅವರು ಕೂಡ ಆಗಮಿಸಿದ್ದಾರೆ. ಇಲ್ಲಿ ಬಂದಿರೋಂಥ ಎಲ್ಲ ಕೇಬಲ್ ಆಪ್ರೇಟರ್ಗಳಿಗೆ ಸ್ವಾಗತನ ಬಯಸ್ತಾ ನಾವು ಅಂದ್ಕೊಂಡು ಈ GTPL ಏನು ಇದು ತಂತ್ರಜ್ಞಾನ ಏನು, ಯಾಕೆಂದರೆ ಸಾಹೇಬ್ರು ಹೇಳಿದ್ರು ಇದುವರೆಗೂ ತಂತ್ರಜ್ಞಾನ ಎಲ್ಲ ಮುಂದುವರಿತಾ ಇರ್ತದೆ. ಭಾಳ ನಮಗೆ ಹೆಮ್ಮೆ ಆಯಿತು. ಈ ಒಂದು ಮೊದಲನೇ ವರ್ಷದ ವಾರ್ಷಿಕೋತ್ಸವ ಆಗೋ ಒಂದು ಡಿಸ್ಸನ್ನು ನೋಡ್ಕೊಂಬಂದು ತುಂಬ ಖುಷಿ ಆಯಿತು. ಚಂದ್ರ ಸರ್ ಅವರು ಬಂದು ಅವರು ಕೂಡ ಒಂದು ಲಾಂಚ್ ನಮ್ಮ ಜಿಲ್ಲೆಗೆ, ಚಾಮರಾಜನಗರ ಜಿಲ್ಲೆಗೆ ಈ ಒಂದು ಕೊಳ್ಳೇಗಾಲನೂ ಕೂಡ ಈ ಒಂದು ನಡೀತಾ ಇದೆಯಲ್ಲ, ಲಾಂಚ್ ಮಾಡಿದಾರಲ್ಲ, ಇದು ನಮಗೆ ತುಂಬ ಹೆಮ್ಮೆಯ ವಿಷಯ. ದಯಮಾಡಿ ನಾವು ಕೂಡ ಇವರಲ್ಲಿ ಬೆರೆತು ಇವ್ರಿಗೊಂದು ಸಪೋರ್ಟ್ ಮಾಡಬೇಕು ಅನ್ನೋದು ನಮ್ಮೊಂದು ಆಸೆ. ನಿಮ್ಮ ಊರೂರಿಗೆ ಹಾಕ್ಬೇಕಂದ್ರೆ ನಾವು 3 ಫೀಟೋ 4 ಫೀಟೋ ಡಿಶ್ ಹಾಕಬೇಕು. ಎಲ್ಲ ಊರುಗಳಲ್ಲೂ 12 ಫೀಟ್ ಹಾಕೋಕ್ಕಾಗಲ್ಲ. ಏನಕ್ಕೆ ಹಾಕೋಕ್ಕಾಗಲ್ಲ ಅಂದರೆ 12 ಫೀಟ್ ಡಿಶ್ಶು ಸುಮಾರು 1200-1300 kg ಇದೆ. ಅದರದ್ದು ವೆಯ್ಟು ಎಲ್ಲ ಊರಲ್ಲೂ ಅದನ್ನು ಮಾಡಲಿಕ್ಕಾಗಲ್ಲ, ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ ಅದಕ್ಕೆ. ಸರ್ ನಾವು 15 ವರ್ಷದಲ್ಲೇ 12 ಫೀಟ್ ಡಿಶ್ ಹಾಕಿದ ಸರ್. ಹೌದು, ಆ 12 ಫೀಟ್ ಬೇರೆ, ಆ 12 ಫೀಟ್ ಬೇರೆ, ಅದು ಮೆಸ್ ಡಿಶ್. ಅದು ಇದು ಸಾಲಿಡ್ ಡಿಶ್ಶು. ತಾವು ನೋಡಿ ಒಂದ್ಸರ್ತಿ ಹೋಗಿ ನೋಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನೋಡಿ ಆಮೇಲೆ ಬರ್ತಾ ಇನ್ನೂ ನನ್ನ ಪ್ರಕಾರ ಇನ್ನೊಂದು 2-3 ವರ್ಷದಲ್ಲಿ ನಾವು ಆ ಟೆಕ್ನಾಲಜಿ ಡೆವಲಪ್ ಮಾಡ್ಬೋದೇನೋ. ಒಂದು 2 ಫೀಟೋ ಇಲ್ಲ 3 ಫೀಟೋ ಇಲ್ಲ DTS ಡಿಶ್ ಬರುತ್ತಲ್ಲ 4 ಫೀಟು, ಈ ಥರ ಏನಾದರೂ ಬಂದಾಗ ಅವಾಗ ಹಾಕೊಡ್ಲಿಕ್ಕೆ ತಮಗೆ ಈಸಿ ಆಗುತ್ತೆ. ಅವಾಗ ನೋಡೋಣ, ಯೋಚನೆ ಮಾಡೋಣ. ಹಾಂ, ಸರಿ. ಆಮೇಲೆ ಇದ್ರದ್ದು ಇನ್ನೊಂದು ಮರ್ತೆ ನಾನು ಹೇಳೋದು, ಈ ಭಾಳಷ್ಟು ಜನ ಏನಂದರೆ ಇದರಲ್ಲಿ ಅಪಪ್ರಚಾರ ಮಾಡ್ತಾ ಇರ್ತಾರೆ. ಅಪಪ್ರಚಾರ ಏನಂದರೆ ಇವಾಗ DTH ಮಳೆಗಾಲದಲ್ಲಿ ಗಾಳಿ ಬಂದಾಗ ಎಲ್ಲ ಪ್ರಾಬ್ಲಮ್ ಆಗ್ತದೆ, ಇಂಟ್ರಪ್ಷನ್ ಬರ್ತದೆ ಅಂತ. ಆ ಥರ ಯಾವುದೂ ಇಲ್ಲ. ಯಾಕಂದರೆ DTH ಬರೋದು KU ಬ್ಯಾಂಡಲ್ಲಿ, ಕು ಬ್ಯಾಂಡ್ ಅಂತ ಕರಿತೀವಿ ಅದಕ್ಕೆ. KU ಬ್ಯಾಂಡ್ ಬೇರೆ, ನಮ್ಮದು ಬರೋದು C ಬ್ಯಾಂಡಲ್ಲಿ. ಇವಾಗ ಕೊಳ್ಳೇಗಾಲದಲ್ಲಿ ಮೊದಲು ಹೆಡ್ ಆ್ಯಂಡ್ ಹಾಕಿದ್ರಿ, ಕರೆಕ್ಟಾ? ಹೆಡ್ ಆ್ಯಂಡ್ ಆದಾಗ ಛತ್ರಿ ಹಾಕ್ಕೊಂಡಿದ್ರಿ 12 ಫೀಟ್ದು. 12 ಫೀಟು ಛತ್ರಿ ಹಾಕ್ಕೊಂಡು ಸ್ಟಾರ್ ಮೂವೀಸ್ನೋ ಇನ್ನೊಂದು ZEE TVನೋ ಇದು ಮಾಡ್ಕೊಂಡಿದ್ರಿ. ಅವಾಗ ಮಳೆಗಾಲದಲ್ಲಿ ಪ್ರಾಬ್ಲಮ್ ಆಗ್ತಾಯಿತ್ತಾ ನಿಮಗೆ? ಯಾಕಂದರೆ ಅದು C ಬ್ಯಾಂಡಲ್ಲಿ ಬರ್ತಾಯಿತ್ತು. ನಮ್ಮದು ಸೇಮ್ C ಬ್ಯಾಂಡಲ್ಲಿ ಬರೋದು. ಹಂಗಾಗಿ ಅಪಪ್ರಚಾರ ಮಾಡ್ತಾಯಿರ್ತಾರೆ. ಅದಕ್ಕೆ ಯಾರು ದಯಮಾಡಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇವಾಗ ಕೈಲಾಗದೇ ಇರೋರು ಕೊನೆ ಅಸ್ತ್ರ ಏನು ಹೇಳಿ? ಅಪಪ್ರಚಾರನೇ. ಅರ್ಥ ಆಯ್ತಲ್ಲ? ಹಂಗಾಗಿ ತಲೆ ಕೆಡ್ಸ್ಕೊಳ್ಳೋಕ್ಕೋಗ್ಬಿಡಿ. ನಿಮಗೆ ಮುಂದೆ ಒಂದು ದಿನ ಬರೋ ಪ್ರಶ್ನೆಗೆ ಇವತ್ತೇ ಉತ್ತರ ಕೊಡ್ತಾಯಿದ್ದೀನಿ ನಾನು. ನಮಸ್ತೆ ಅಂತ ಇಡೀ ಕರ್ನಾಟಕ ಸೂಪರ್ ಡಿಸ್ಟ್ರಿಬ್ಯೂಟರ್ ಅಂತ ಚಂದ್ರು ಅವರು ಎಷ್ಟೇ ಕೆಲಸ ಇದ್ದರೂ ನನ್ನ ಮಾತಿಗೆ ಒಂದು ಮನ್ನಣೆ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ 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 ಧನ್ಯವಾದಗಳು. ಈ ಕೊಳ್ಳೇಗಾಲದಲ್ಲಿ GTPL ಪ್ರಾರಂಭ ಆಗಬೇಕಾದ್ರೆ ಅಥವಾ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಾರಂಭ ಆಗಬೇಕಾದ್ರೆ ಕಾರ್ಯಕರ್ತರು ರಾಮಾಪುರ ರಾಜನವರು, ರಾಜನ ಇಲ್ಲದೆ ಹೋಗಿದೆ ಬಹುಶಃ. ಲೋಕೇಶ್ ಬಂದು ನಾಗೇಶ್ ರೆಡ್ಡಿ ಮತ್ತು ಬಾಬು ಸರ್ ಬಂದು ಮೀಟ್ ಮಾಡಿಸಿದ್ರು. ನಂತರ ಮುಂದಿನ ಹಂತದಲ್ಲಿ ಕೃಷ್ಣಪ್ಪ ಅವರು, ಮೋಹನ್ ಬಾಬು ಅವರು, ನಾವು ನಮ್ಮ ಪ್ರದೀಪ್ ಅವರು ಎಲ್ಲರ ಒಂದು ಸಹಕಾರದಿಂದಲೇ ನಾವು ಮುಂದುವರಿಸ್ಬೋದು. ಕಾರಣಾಂತರದಿಂದ ಒಬ್ಬ ಆಪರೇಟರ್ ಹಿಂದಕ್ಕೆ ಹೋದರು. ಆದರೂ ಕೂಡ ನಾವು ನಿಂತ್ಕೊಂಡು ಇವರೆಲ್ಲರ ಸಪೋರ್ಟಿಂದ ಕೇವಲ ಮಾಡ್ಕೊಂಡು ಬಂದಿದ್ದೀವಿ. ಮಧ್ಯದಲ್ಲಿ ನಮ್ಮ ಸತ್ಯಗಾರ ಆಪರೇಟರ್ ಅಂತ ಸವಿತಾ ಅವರು ಮಾತಾಡ್ತಾರೆ. ನಮ್ಮ ವಿಲೇಜ್ ಕೇಬಲ್ ಆಪರೇಟರ್ ಮತ್ತು ಕಸ್ಟಮರ್ಸ್ಗೆ ಏನು ಯೂಸಸ್ ಇದೆ ಅಂತ OPT ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ವಿಲೇಜಸ್ ಅಂತ ಪ್ರತಿಯೊಬ್ಬರಿಗೂ ಇವಾಗ ಯಂಗ್ ಜನರೇಷನ್ ಇರೋರಿಗೆ ಕೇಬಲ್
ಕಂಪ್ಯಾರಿಟಿವ್ಲಿ ಇವಾಗ ದೊಡ್ಡವರು ಹಿರಿಯರು ಮನೇಲಿ ಯಾರು ಇರ್ತಾರೆ ಅವ್ರಿಗೆ ಕಂಪೇರ್ ಮಾಡಿದರೆ ಹುಡುಗರಿಗೆ OTT ಮತ್ತು ಈ ಲೈವ್ ಚಾನಲ್ಸ್ಗಳು ಆನ್ಲೈನಲ್ಲಿ ಬರೋ ಈ ಧಾರಾವಾಹಿ ಆಗಲಿ ಶೋಸ್ ಆಗಲಿ ಇವೆಲ್ಲ ಸ್ವಲ್ಪ ಜಾಸ್ತಿ ಒಲವಿರುತ್ತೆ. ಆ ಕಾರಣದಿಂದ ಈ GTPL ಅವರು ಈ ಥರ ಸರ್ವಿಸ್ ಇಲ್ಲ ಅನ್ನೋ ಕಾರಣಕ್ಕೆ ಬೇರೆಯವ್ರಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಇದನ್ನು ಲಾಂಚ್ ಮಾಡಿದ್ದೀವಿ. ನಮ್ಮ ಹತ್ರ ಇವಾಗ 3 ಥರ ಪ್ಯಾಕೇಜಸ್ಗಳಿದೆ, 59, 209, 299 ಅಂತ. ಸೊ ಇವಾಗ ಯಂಗ್ ಜನರೇಷನ್ ಅಥವಾ ಇವಾಗ ನಾರ್ಮಲ್ ಪ್ರತಿಯೊಬ್ಬರಿಗೂ ನಿಮಗೆ ಆಗಿರಲಿ ಯಾರಿಗೇ ಆಗಿರಲಿ ಈ OTT ಅಂತ ಹೇಳಿದಾಗ ಮೇನ್ ಬರೋದು ಅಮೆಝಾನ್ ಪ್ರೈಮು ಅಥವಾ ಜಿಯೋ ಹಾಟ್ಸ್ಟಾರ್, ZEE5 ಮತ್ತು ಸೋನಿ ಲಿವ್, ಈ ಥರ ಲಿಸ್ಟ್ ಆಫ್ ಮೇನ್ ಬಿಲೋ 40 ಏಜ್ ಗ್ರೂಪ್ನವರಿಗೆ ಇದು ಆಪ್ಟ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಯೂಸ್ ಮಾಡ್ಕೋಬೋದು. ಮತ್ತು ಒಂದೇ ಲೊಕೇಶನಲ್ಲಿ ನೀವು ಇಲ್ಲೇ ನೀವು ನಿಮ್ಮೂರಿನಲ್ಲೇ ನೋಡ್ಬೇಕು ಅನ್ನೋದು ಏನಿಲ್ಲ. ಇನ್ ಕೇಸ್ ಎಲ್ಲ ಟ್ರಾವೆಲ್ ಮಾಡೋದಿದ್ರೆ ಮೊಬೈಲಲ್ಲೂ ನೋಡ್ಕೋಬೋದು. 2 ಸ್ಕ್ರೀನ್ ಆಪ್ಷನ್ ಇರುತ್ತೆ. ನೀವು ಮೊಬೈಲಲ್ಲೂ ನೋಡ್ಬೋದು, ಟಿವಿನಲ್ಲೂ ನೋಡ್ಬೋದು. ಸೊ ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥದ್ದು ಈಗ ಅಡ್ವಾನ್ಸ್ ಟೆಕ್ನಾಲಜಿ ಆಗಿರೋದ್ರಿಂದ OTTನೂ GTPL ಕೊಡ್ತಾ ಇದೆ. 4 ಸರ್ವಿಸ್ಗಳನ್ನು ನಾವು ಇವಾಗ ಕೊಡ್ತಾ ಇರೋದು. ಒಂದು ಬ್ರಾಡ್ಬ್ಯಾಂಡು, ಒಂದು ಕೇಬಲ್ ಟಿವಿ, ಬ್ರಾಡ್ಬ್ಯಾಂಡು, OTT ಮತ್ತು ಲೀಸ್ ಲೈನ್ಗಳನ್ನ ಇವಾಗ ಪ್ರೊವೈಡ್ ಮಾಡ್ತಾ ಇದ್ದಾರೆ. OTT ಬಗ್ಗೆ ನೀವು ಕೇಳಿದ್ರು ಇನ್ ಕೇಸ್ ಏನಾದರೂ ರಿಲೇಟೆಡ್ ಟು ದಟ್ ಅಂದರೆ ಪ್ಯಾಕೇಜಸ್ ಡೀಟೇಲ್ಸ್ ಏನಾದರೂ ಬೇಕಾದ್ರೆ ಕಳಿಸ್ಬೇಕು. ಇನ್ನೊಂದು ಕ್ವಶನ್ ಏನಂತಂದ್ರೆ ಇವಾಗ ನಮಗೆ ಬೇರೆ ಕಂಪ್ನಿಗೂ ನಿಮ್ಮ ಕಂಪ್ನಿಗೂ ಏನು ಬೆನಿಫಿಟ್ಸ್ ಇದೆ ಅಂತ. ಏರ್ಟೆಲ್ DTH ಪ್ಲಾನ್ಸ್ ಹೋಗ್ತಾರೆ, ಏರ್ಟೆಲ್ ಎಕ್ಸ್ಟ್ರೀಮಲ್ಲಿ ಹೋಗ್ತಾರೆ. ಬಿಕಾಸ್ ಅವರು ಇಂಟರ್ನೆಟ್, OTT ಮತ್ತು ಕೇಬಲ್, ಸೊ ಇದಕ್ಕೆ ಕಾಂಪೀಟ್ ಮಾಡೋಂಥ ಒಂದು ಕಂಪ್ನಿ ಬೇಕಲ್ಲ. ಸೊ ಅದಕ್ಕೆ ನಮ್ಮ ಕಂಪ್ನಿ ಒಂದು ಸ್ಟ್ರೆಂತ್ ಇದೆ. ಬಟ್ ಪ್ರೆಸೆಂಟ್ ಇಂದ ಕೇಬಲ್ ಆಪರೇಟರ್ಗಳಿಗೆ ಫ್ಯೂಚರ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಎಸ್. ಆದರೆ ಸರ್ ಇಲ್ಲಿ ಹೆಂಗೆ ಅಂತಂದ್ರೆ ಪ್ರತಿಯೊಬ್ಬರು ಅಷ್ಟೇ ಕೇಬಲ್ ಆಪರೇಟರ್ ಥಿಂಕಿಂಗ್ ಹೆಂಗಿರುತ್ತೆ ಅಂದರೆ ನಮಗೊಂದು ಬಾಕ್ಸ್ಗೆ ಬೇರೆ ಕಂಪ್ನಿಗಿಗೂ ನಾವು ಏನೋ ಒಂದು ಕಂಪೇರ್ ಮಾಡಿದಾಗ ಒಂದು 10 ರೂಪಾಯಿ ಎಕ್ಸ್ಟ್ರಾ ಸಿಕ್ಕರೆ ಸಾಕು ಅನ್ನೋ ಮೆಂಟಾಲಿಟಿಲಿ ಪ್ರತಿಯೊಬ್ಬ ಕೇಬಲ್ ಆಪರೇಟರ್ಗಳು ಯೋಚನೆ ಮಾಡೋದು. ಓಕೆ. ಆಮೇಲೆ ಇನ್ನೊಂದು ಏನು ಗೊತ್ತಾರೆ ಅಂದರೆ ಸಮಥಿಂಗ್ ಪ್ಯಾಕೇಜ್ಗಳಲ್ಲಿ ಅಲ್ಲಿ ಕೂಡ ನಮ್ಗೆ ಏನಂದರೆ ಕೆಲವೊಂದು ಚೇಂಜಸ್ ಮಾಡ್ಕೊಳ್ಳೋಂಥ ಆಪ್ಷನ್ಸ್ ಬೇಕು ಅಂತ ಕೇಳ್ಕೊತೀವಿ ಅಷ್ಟೇ. ಕನ್ನಡ ಬೇಸಿಕ್ ಪ್ಯಾಕ್ಸ್ ಇವಾಗ ಅಳವಡಿಸ್ಕೊಳ್ತಾ ಇದ್ದಾರೆ. ಎಲ್ಲ ಕಸ್ಟಮರ್ಸ್ ಅದನ್ನೇ ತಗೊಳ್ತಾ ಇದ್ದಾರೆ. ಮಲ್ಟಿ ಲ್ಯಾಂಗ್ವೇಜ್ ಯಾರು ಯೂಸ್ ಮಾಡ್ತಿದ್ದಾರೆ ಅದನ್ನು ಅತಿ ಕಡಿಮೆ ಪ್ರೈಸಲ್ಲಿ ನಾವು ಕೊಡ್ತಾ ಇದ್ದೀವಿ ಒಂದು. ಆಮೇಲೆ ನೀವು ಆ್ಯಕ್ಚುಲಿ ಅತಿ ಕಡಿಮೆ ಪ್ರೈಸಲ್ಲಿ ನೀವು ಎಲ್ಲ ಆಪ್ರೇಟ್ ಮಾಡ್ಬೋದು. ಈ ಒಂದು ವ್ಯವಸ್ಥೆ ನಿಮ್ಮಲ್ಲಿದೆ. ಆಮೇಲೆ ನಮ್ಮ ಇವಾಗ ಕಾಂಬೋ ಆಫರ್ ನಾವು ಹೇಳ್ತಾ ಇದ್ದೀವಿ. ಈಗ ಬ್ರಾಡ್ಬ್ಯಾಂಡ್ನಲ್ಲಿ ಬಂದಾಗ ಬ್ರಾಡ್ಬ್ಯಾಂಡಲ್ಲಿ ನಾವು ಈಗ ಪ್ರತಿ ಹಳ್ಳಿನಲ್ಲೂ ಇವಾಗ ಮೊದಲಿನ ಥರ ಡೌನ್ ಇರುವಂಥ ಇದು ಕಾಲ ಹೋಗಿದೆ. ಸೊ ಎಲ್ಲ ಮನೆಯಲ್ಲೂ ಅಟ್ಲೀಸ್ಟ್ ಒಂದು ಸಣ್ಣದಾಗಿ ಒಂದು LED TVs ಅಂತೂ ಇಟ್ಕೊಂಡಿರ್ತಾರೆ. ಸೊ ಅಟ್ಲೀಸ್ಟ್ ನಾನು ಹೇಳೋದು ಅಂತಂದ್ರೆ ನಿಮಗೆ ಇಂಟರ್ನೆಟ್ ಫ್ಯೂಚರಲ್ಲಿ ಎಲ್ಲ ಜಾಗದಲ್ಲೂ ಇವಾಗ ಇಂಟರ್ನೆಟ್ ಆಗ್ತಾ ಇದೆ. ಎಲ್ಲ ಇಂಟರ್ನೆಟ್ ಮಾಡ್ಕೋಬೇಕು ಅನ್ನೋದು ಒಂದು ಯೋಚನೆ ಇದೆ. ಯಾಕಂದರೆ ಈಗ ಹಳ್ಳಿಯಲ್ಲಿ ಮಕ್ಕಳು ಚೆನ್ನಾಗಿ ಹೋಗ್ತಾ ಇದ್ದಾರೆ, ಆಮೇಲೆ ಟೆಕ್ನಾಲಜಿಗೆ ತಕ್ಕಂತೆ ಹೋಗ್ತಾ ಇದ್ದಾರೆ ಕರೆಕ್ಟಾಗಿ. ಸೊ ಅದಕ್ಕಾಗಿ ಅದು ನಮ್ಮ ಕಂಪ್ನಿಯಲ್ಲಿ ನಿಮಗೆ ಕೇಬಲ್ ಮತ್ತು ಇಂಟರ್ನೆಟ್ ಅತಿ ಕಡಿಮೆ ಪ್ರೈಸಲ್ಲಿ ಕೊಡ್ತೀವಿ. ಲೈಕ್ 499 ರೂಪೀಸಲ್ಲಿ ನಿಮಗೆ 50 MB ಅನ್ಲಿಮಿಟೆಡ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ನಿಮಗೆ HD ಪ್ಯಾಕನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಸೊ ಇದು ಎರಡೂ ಸೇರಿದ್ರೆ ನಿಮಗೆ ಈಸಿ ಕಡಿಮೆ ಪ್ರೈಸಲ್ಲಿ ದರದಲ್ಲಿ ನೀವು ಮಾರ್ಕೆಟನ್ನು ಮಾಡ್ಬೋದು. ಈ ಕಂಪನಿ ಏನಿದೆಯಲ್ಲ 10 ವರ್ಷ ಮುಂದೆ ಯೋಚನೆ ಮಾಡಿ ಇಟ್ಸ್ ತಂದಾಗ್ತದೆ ಮೇಡಮ್. ಇಟ್ಸ್ ತಂದಾಗಿರೋ ಮೂಲ ಉದ್ದೇಶ ಏನಂದರೆ, ಇನ್ನೊಂದು 4ನೇ ಉದ್ದೇಶ ಏನಂದರೆ, ಇದೇನು ಸಾಹಿತ್ಯ ಅಂತ ಯಾರು ಅಂದ್ಕೊಂಡಿದ್ರಲ್ಲ ಕೇಬಲ್ನ, ಅದ್ರ ಆಯಸ್ಸನ್ನ ಮುಂದೂಡಬೇಕು ಅನ್ನೋದು. ಸೊ ಆ ಹೊಸ ಟೆಕ್ನಾಲಜಿ ತರಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮೇಡಮ್. 106 ಕೋಟಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ತಗೊಂಬಂದು ಯಾರು ಇಂಪ್ಲಿಮೆಂಟ್ ಮಾಡ್ತಾರೋ ಅವ್ರು ಇರ್ತಾರೆ ಮೇಡಮ್. ಇಲ್ಲಿ ಮಿಕ್ಕಿದವ್ರು ಸೋಲ್ತಾರೆ. ಇದೇ ಸತ್ಯ ಅಲ್ವಾ? ನಾವು ಇಲ್ಲಿ ಭಾಳ ಎಮೋಷನಲ್ ಆಗಿ ಭಾವನಾತ್ಮಕವಾಗಿ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ಏನು ಫ್ಯಾಕ್ಟ್ ಇಸ್ ಫ್ಯಾಕ್ಟ್ ರಿಮೈನ್ಸ್ ಫ್ಯಾಕ್ಟ್ ಎಂಡ್ ಆಫ್ ದಿ ಡೇ ಅಲ್ವಾ? ಅದೇ ಸತ್ಯ, ಹಂಗೆ ಆಗೋದು ಕೂಡ. ಇದೇ ನಾವು 1900 2000 ಹೋದಾಗ ಕೇಬಲ್ಲು ಯಾವ ಥರ ಇರುತ್ತೆ, ಹಿಂಗಿದೆ ಕೇಬಲ್ ಭಾಳಷ್ಟು ಚೇಂಜ್ ಆಗಿದೆ. ಹೀಗಾಗಿ ಮುಂದಿನದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಇನ್ನೊಂದು 2 ವರ್ಷ 3 ವರ್ಷ ಏನು ಆಗ್ಬೋದು ಅನ್ನೋದು ಕೂಡ ಒಂದು ಸ್ವಲ್ಪ ಮುಂದೆ ಯೋಚನೆ ಇಟ್ಕೊಂಡು ಮುಂದುವರಿಬೇಕು. ಥ್ಯಾಂಕ್ ಯು.